ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಆಪ್ತರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮಾಜಿ ಸಚಿವ ಆಗಿದ್ದಂತಹ ಬಿ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ತೊಡಗಿಕೊಂಡಿದ್ದಾರೆ, ಏನೋ ಅಕ್ರಮ ಆಗಿದೆ ಎನ್ನುವಂಥ ಆರೋಪದಡಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಈಗ ಅವರ ಆಪ್ತರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮಾಜಿ ಸಚಿವ ಆಗಿರುವಂತಹ ಬಿ ನಾಗೇಂದ್ರ ಆಪ್ತ ಆಗಿರುವಂತಹ ವಿಶ್ವನಾಥ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ಬಳ್ಳಾರಿಯಲ್ಲಿ ಸಿಬಿಐ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ವಿಶ್ವನಾಥ ನಿವಾಸಕ್ಕೆ 4 ಜನ ಅಧಿಕಾರಿಗಳ ತಂಡ ಹೋಗಿ ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ನಾಗೇಂದ್ರ ಆಪ್ತ ವಿಶ್ವನಾಥ್ ಅವರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಅಧಿಕಾರಿಗಳ ದಾಳಿಯನ್ನು ನಡೆಸಿದ್ದಾರೆ. 4 ಜನರ ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿರುವಂಥದ್ದು. ವಿಶ್ವನಾಥ್ ನಿವಾಸದ ಮೇಲೆ ಮನೆ ಮೇಲೆ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ವಿಶ್ವನಾಥ ಮನೆಯಲ್ಲಿ ಇರಲಿಲ್ಲ ಎನ್ನುವಂತಹ ವಿಚಾರ ಕೂಡ ಕೇಳಿ ಬಂದಿದೆ. ಆ ಕಾರಣದಿಂದಾಗಿ ಸಹೋದರ ಮಹೇಶ್ ಎಂದಿದ್ದಾರೆ ಸಿಬಿಐ ಅಧಿಕಾರಿಗಳು ರೋಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕರೆತಿದ್ದಾರೆ ಆ ಸಹೋದರನನ್ನು ಈ ಒಂದು ವಿಚಾರವಾಗಿ ವಿಚಾರಣೆಯನ್ನು ಮಾಡೋಕೆ. ಠಾಣೆಯಲ್ಲಿಯೇ ಸಿಬಿಐ ಅಧಿಕಾರಿಗಳು ವಿಶ್ವನಾಥ ಸಂಬಂಧಿಸಿದ ಅಥವಾ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಮತ್ತು ಸಂಬಂಧಿಕರನ್ನು ಬೇರೆ ಬೇರೆ ಸ್ನೇಹಿತರನ್ನೆಲ್ಲರನ್ನು ಕೂಡ ವಿಚಾರಿಸಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಏನಿದೆ, ಆ ಹಗರಣಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಚಾರಗಳ ಬಗ್ಗೆ ಇವರು ದಾಖಲೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಹಗರಣದಲ್ಲಿ ವಿಶ್ವನಾಥ ಪಾತ್ರವಿದೆ ಎಂಬ ಆರೋಪದ ಮಾತು ಕೇಳಿ ಬಂದಿತ್ತು. ಆ ಆರೋಪದ ಮೇರೆಗೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ಹಗರಣ ಏನಿದೆ, ನಿಗಮದ ಹಗರಣ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ವಿಚಾರ ಬೆಳಕಿಗೆ ಬಂದಾಗ 100 ಕೋಟಿ ರೂಪಾಯಿ ಒಂದು ಹಗರಣ ಇದು ಎನ್ನುವಂಥ ಮಾತಿತ್ತು. ಈ ಹಗರಣ ಕೇಳಿ ಬಂದಾಗ, ಆರೋಪ ಕೇಳಿ ಬಂದಾಗ ಬಿ ನಾಗೇಂದ್ರ ಅವರು ಅವರ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತಂತಹ ಪರಿಸ್ಥಿತಿ ಎದುರಾಗಿತ್ತು. ಅವರು ಜೈಲಿಗೆ ಕೂಡ ಹೋದರೆ ಈ ಒಂದು ವಿಚಾರವಾಗಿ ಜೈಲಿಗೆ ಹೋಗಿ ಕೆಲ ತಿಂಗಳುಗಳ ಕಾಲ ಜೈಲಲ್ಲಿದ್ದವು. ಆಮೇಲೆ ಜಾಮೀನಿನ ಮೇಲೆ ಹೊರಗಡೆ ಬಂದರು. ಇನ್ನೂ ಕೂಡ ಆ ಒಂದು ಹಗರಣದ ವಿಚಾರ ಏನಿದೆ, ಆ ಸಂಕಷ್ಟ ಅದರಿಂದ ಇನ್ನೂ ಮುಕ್ತಿಯಾಗಿಲ್ಲ ಅವರು. ಆದರೆ ಈಗ ಅದೇ ವಿಚಾರವಾಗಿ ಕೆಲವೊಂದು ಆರೋಪ ಬಂದಿತ್ತು. ನಾಗೇಂದ್ರ ಅವರ ಆಪ್ತ ಆಗಿರುವಂಥ ವಿಶ್ವನಾಥ್ ಏನಿದ್ದಾರೆ, ಅವರು ಕೂಡ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರುವಂತಹ ಒಂದು ಶಂಕೆ ಇದೆ, ಅವ್ರ ಮೇಲೆ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಈಗ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮನೆ ಮೇಲೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಏನಾದರೂ ಮಾಹಿತಿ ಸಿಗಬಹುದು ಅಂತ. ಇದರ ಜೊತೆಗೆ ನಾಗೇಂದ್ರ ಆಪ್ತರು ಯಾರಿದ್ದಾರೋ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ವಾಲ್ಮೀಕಿ ನಿಗಮ ಏನಿದೆ, ಬಹುಕೋಟಿ ಹಗರಣ ಇದು, ಸರ್ಕಾರಕ್ಕೇ ಮುಜುಗರ ತಂದಂತಹ ಹಗರಣ ಇದು. ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದರು ನಾಗೇಂದ್ರ ಅವರು. ಅವರದ್ದು ಸ್ಥಾನವನ್ನೇ ಬಿಟ್ಟುಕೊಟ್ರು, ಕಳೆದುಕೊಂಡ್ರು, ಕಣ್ಣೀರು ಹಾಕಿದರು, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದರು. ಇಡಿ ಅಧಿಕಾರಿಗಳು ಬಿಡಲಿಲ್ಲ, ಜೈಲಿಗೆ ಹೋಗಿದ್ರು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಆಪ್ತರ ಏನಿದ್ದಾರೆ ಅವ್ರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಈಗ ಮುಖ್ಯವಾಗಿ ವಿಶ್ವನಾಥ್ ಅವರ ಒಂದು ಮಾತು ಕೇಳಿ ಬಂದಿತ್ತು, ಅವರ ಪಾತ್ರ ಕೂಡ ಇದೆ ಈ ಒಂದು ಹಗರಣದಲ್ಲಿ, ಅದಕ್ಕೋಸ್ಕರ ದಾಳಿ ಮಾಡಿದ್ದೀವಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೂಡ ತನಿಖೆ ಮುಂದುವರಿತಾ ಇದೆ. ಯಾರ್ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೋ, ಯಾರು ಕೈ ಜೋಡಿಸಿದ್ದಾರೋ, ಈ ಹಣ ಎಲ್ಲೆಲ್ಲಿಗೆ ಹೋಗಿದೆ, ಯಾವ ಮೂಲಕ ಖರ್ಚಾಗಿದೆ, 100 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಿಕ್ಕಿರುವಂಥದ್ದು ಅಥವಾ ಸಾಬೀತಾಗಿರುವಂಥದ್ದು ಕೆಲವು ಕೋಟಿ ಹಣ ಮಾತ್ರ. ಹೀಗಾಗಿ ಇನ್ನೂ ಉಳಿದಂಥ ಹಣ ಎಲ್ಲಿಗೋಯ್ತು, ಯಾರು ಜೇಬು ಸೇರಿತು, ಯಾರು ಹೆಂಗೆ ಖರ್ಚು ಮಾಡಿದ್ದಾರೆ, ಯಾರೆಲ್ಲ ಸಂಬಂಧ ಇದ್ದಾರೆ ಈ ಒಂದು ಹಗರಣಕ್ಕೆ, ಎಲ್ಲ ರೀತಿಯಲ್ಲಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಅದೇ ವಿಚಾರವಾಗಿ ದಾಳಿಯನ್ನು ಮಾಡಿರುವಂಥದ್ದು ವಿಶ್ವನಾಥ್ ಮನೆ ಮೇಲೆ ಬಳ್ಳಾರಿಯಲ್ಲಾದಂತಹ ದಾಳಿ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.